ರೇಡು 5 ಸ್ಟಾರೋ 3 ಸ್ಟಾರೋ ನೋ ಸ್ಟಾರೋ ಸಾಲೋದಿಲ್ಲ ಅಂತ ಜನರಲ್ಲಿ ವಿಶ್ವಾಸ ಬೆಳಿಬೇಕು. ಮಧು ಸರ್, ಮುಂಚೆ ಎಲ್ಲ ಹೇಗಿತ್ತು ಸರ್? ನಾವು ಹೋಗೋ ಹೋಟೆಲ್ ಬಗ್ಗೆ ನಮಗೊಂದು ವಿಶ್ವಾಸ ಇರ್ತಿತ್ತು, ಅಲ್ಲಿರೋ ಭಟ್ರ ಬಗ್ಗೆ ಒಂದು ವಿಶೇಷವಾದ ವಿಶ್ವಾಸ ಇರ್ತಿತ್ತು. ಆದರೆ ಇವತ್ತು ಅದು ಉಳಿಲಿಲ್ಲ ಅಂತ. ಈ ವಿಶ್ವಾಸಾರ್ಹತೆ ಬೆಳಿಬೇಕು ಅಂದರೆ ಸರ್ಕಾರದ ಪಾತ್ರನೂ ಇದೆ. ನೀವು ಗ್ರಾಹಕರಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಮಧು ಸರ್? ಯಾರೇ ಬಿಸ್ನೆಸ್ ಮಾಡ್ಲಿ ಅದು ಎಥಿಕಲ್ ಆಗಿ ಮಾಡ್ಬೇಕು. ಈಗ ನೀವೇ ಹೇಳ್ತಾ ಇದೀರ, ನಮ್ಮ ಸೌತ್ ಬೆಂಗಳೂರಲ್ಲಿ ವಿದ್ಯಾರ್ಥಿ ಭವನ್, ಬ್ರಾಹ್ಮಿನ್ಸ್ ಕಾಫಿ ಬಾರ್, CTR ಮತ್ತೆ SLV ಈ ತರದವರು ಎಷ್ಟು ಎಥಿಕಲ್ ಆಗಿ ಬಿಸ್ನೆಸ್ ಮಾಡ್ತಾರೆ, ಎಷ್ಟು ಕ್ಲೀನಿನೆಸ್ ಆಗಿ ಮಾಡ್ತಾರೆ. ಸಣ್ಣ ಇವರು ಇವ್ರಿಗೆ ಇವರೆಲ್ಲ ಲೋಕಲಿ ಬಂದಿರೋರು, ಲೋಕಲಿ ಬೆಳೆದಿರೋರು ಬೆಂಗಳೂರವ್ರೆ. ಸೊ ಅವ್ರಿಗೆ ಒಂದು ಕಾಳಜಿ ಇರುತ್ತೆ, ಒಂದು ನಮ್ಮ ಸಮಾಜ ನಮ್ಮ ಇದು ಅಂತ ಇರುತ್ತೆ. ಆದ್ರೆ ಈಗ ನೋಡಿ, ದೊಡ್ಡ ಏನ್ 3 ಸ್ಟಾರ್ 5 ಸ್ಟಾರ್ ಅಂತಾರ ಇದೆಯಲ್ಲ, ಆ ಓನರ್ಸ್ ಅವ್ರಿಗೂ ನಮ್ ಸಿಟಿಗೂ ಕನೆಕ್ಷನ್ ಇರಲ್ಲ. ಎಲ್ಲಿಂದನೋ ಬರ್ತಾರೆ, ಮಾಡ್ತಾರೆ, ದುಡ್ಡಿಗೋಸ್ಕರ. ದುಡ್ಡೇ ಪ್ರಾಮುಖ್ಯತೆ ಅವ್ರಿಗೆ, ದುಡ್ಡು ಪ್ರಾಮುಖ್ಯತೆ, ಗ್ಲಾಮರ್ ಈ ತರ ಮಾಡಿ. ನೀವ್ ನೋಡಿಬೇಕಾರೆ ಕರ್ನಾಟಕ ಮತ್ತು ಬೆಂಗಳೂರು ಬೇಸ್ಡ್ ಒಂದು ಈಟರಿಲ್ಲೂ ಏನು ತಪ್ಪು ಸಿಕ್ಕಿಲ್ಲ. ಎಲ್ಲಾ ಸಿಕ್ಕಿರೋದಲ್ಲ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಕನೆಕ್ಷನ್ ಇಲ್ದಿರೋರ ಇದರಲ್ಲಿ ಸಿಕ್ಕಿರೋದು. ಸೊ ಜನರು ಲೋಕಲ್ ಅವ್ರಿಗೆ ಮತ್ತೆ ಇಲ್ಲೇ ಇದ್ದೀರಾ ಅಂತ ಕಡೆಗೆ ಗ್ರಾಹಕರು ಹೋಗಿ ಅಲ್ಲಿ ಕನ್ಸ್ಯೂಮ್ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ರೈಟ್. ಮಂಜುನಾಥ್ ಸರ್, ನಂಗೆ ಗೊತ್ತಿದೆ ನೀವು ಒಂದು ಕಾರ್ಯಕ್ರಮಕ್ಕೂ ಹೋಗಬೇಕು. ನಾನು ನಿಮ್ಮನ್ನೇನಾದ್ರು ತಡ ಮಾಡ್ತಿದ್ದೀನಾ ಅಂತ. ಇದೊಂದು ಪ್ರಶ್ನೆ ಆದಮೇಲೆ ನೀವು ಹೇಳಿ ಹೊರಡಬೇಕು ಅಂದರೆ ನಿಮ್ಮನ್ನ ನಾನು ಕಳಿಸ್ಕೊಡ್ತೀನಿ. ಬಟ್ ಸ್ಕ್ರೀನ್ ಮೇಲೆ ಒಂದು ಸರ್ವೆ ಇದೆ ಸರ್, ಬೆಂಗಳೂರಿನ ರೇಡ್ಗಳ ಬಳಿಕ ಆದಂಥ ಸರ್ವೆ ಇದು. ಜನರಿಗೆ 43% ಜನರಿಗೆ ಇವತ್ತಿಗೂ ವಿಶ್ವಾಸ ಇಲ್ಲ ಸರ್. ಇನ್ನು 31% ಜನರಿಗೆ ರೇಡ್ ಆದಮೇಲೆ ಒಂದು ಸ್ವಲ್ಪ ವಿಶ್ವಾಸ ಬಂದಿದೆ. ಅಂದರೆ 74% ಜನರಿಗೆ ಇವತ್ತಿಗೂ ಆತಂಕಗಳಿದೆ. ಅಯ್ಯೋ, ಕೊಳಕು ಕಿಚನ್ನು, ಉಳಿದಿರೋ ಊಟನ ನಮಗೇನಾದ್ರು ನಮ್ಮ ತಟ್ಟೆಯಲ್ಲಿ ಬಡಿಸ್ಕೊಟ್ಬಿಡ್ತಾ ಇದ್ದಾರಾ, ಉಪಯೋಗಿಸ್ತಿರೋಂಥ ತಯಾರಿಕೆಗೆ ಉಪಯೋಗಿಸ್ತಿರೋಂಥ ಪದಾರ್ಥಗಳ ಗುಣಮಟ್ಟ ಏನು, ಇದೆಲ್ಲ ಆತಂಕದಲ್ಲೇ ಗ್ರಾಹಕರು ಇವತ್ತಿಗೂ ಹೋಟೆಲ್ಗೆ ಹೋಗ್ತಿರೋವಂಥದ್ದು. ಹಾಗಾಗಿ ಗ್ರಾಹಕರಾಗಿ ನಿಮ್ಮ ಒಂದು ಅಭಿಪ್ರಾಯ ಮತ್ತು ಗ್ರಾಹಕರಾಗಿ ಉಳಿದವರಿಗೆ ನೀವು ಕೊಡುವಂಥ ಸಲಹೆ ಪ್ಲೀಸ್. ಅಲ್ಲ, ಅಂದರೆ ಈಗೇನಾಗಿದೆ, ಈಗ ನಾವು ಪ್ರತಿಯೊಂದು ಹೋಟೆಲಲ್ಲೂ ಪ್ರತಿಯೊಂದು ತಿನ್ನೋ ಆಹಾರನೂ ಕೂಡ ಹಾಳಾಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಕೆಲವು ಕಡೆ ಆಗ್ತಾಯಿದೆ. ಈಗ ಇವನ್ ರೇಡ್ ಆಗೋದಕ್ಕೆ ಮೊದಲು ನಾವೇ ಹಲವಾರು ಬಾರಿ ಹೋಟೆಲ್ಗೆ ಹೋದಾಗ ಇದೇನೋ ಚೆನ್ನಾಗಿಲ್ಲ ವಾಪಸ್ ಕೊಟ್ಟು ಕಳಿಸಿದ್ದೀವಿ, ಇದೇನೋ ಸ್ಮೆಲ್ ಬರ್ತಾ ಇದೆ, ಹೋಗಪ್ಪ ಸರಿ ಸ್ಟೇಲ್ ಆಗಿದೆ ಅಂತ ವಾಪಸ್ ಕಳಿಸಿದ್ದೀವಿ. ಸೊ ಹೀಗಾಗಿ ಆದರೂ ಕೂಡ ಇವರು ಈ ಹೋಟೆಲ್ ಮಾಲೀಕರು ಏನಿದ್ದಾರೆ ಅವರು ಹಣ ಉಳಿಸೋದಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮ ಜನರ ಆರೋಗ್ಯ ಭಾಳ ಮುಖ್ಯ. ಏನಾದರೂ ಕೊಳ್ತೋಗಿದ್ರೆ ಅಥವಾ ಅದನ್ನೇ ಅಡುಗೆಗೆ ಬಳಸುವಂಥದ್ದು ಮಾಡಬಾರ್ದು. ಅದರಿಂದ ಒಂದು ಕಡೆ ಅವರು ವ್ಯಾಪಾರ ಆದರೂ ಕೂಡ ಅದರಲ್ಲಿ ಒಂದು ಮೌಲ್ಯಾಧಾರಿತ ಒಂದು ವ್ಯಾಪಾರ ಆಗಬೇಕು, ಅದು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಹಲವಾರು ಕಡೆ ಅಂದರೆ ಒಂದು ಜನಜಾಗೃತಿ ಕೂಡ ಮೂಡಿದೆ ಮತ್ತು ಅವರು ಹೋಟೆಲ್ಲು ನಡೆಸುವಂಥವ್ರಿಗೂ ಕೂಡ ಒಂದು ಮುನ್ನೆಚ್ಚರಿಕೆ ಗಂಟೆ ಆಗಿದೆ ಇದು. ಅಂದರೆ ನಾವು ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ಮಧು ಅವರು ಹೇಳಿದರು, ಈಗ ಕೆಲವೆಲ್ಲ ಈ ಸ್ಥಳೀಯರು ಏನು ಹೋಟೆಲ್ ನಡೆಸ್ತಾ ಇದ್ದಾರೆ, ಸೊ ಅವರು ಸಾಮಾನ್ಯವಾಗಿ ಇದ್ರ ಬಗ್ಗೆ, ಯಾಕೆಂದರೆ ಈ ಗುಣಮಟ್ಟವನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ, ಸ್ಥಳೀಯ ಮಾರ್ಕೆಟು ಅವ್ರಿಗೆ ಗೊತ್ತಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟು ಹೋಟೆಲ್ಗಳಿಗೆ ಬಂದು ಹದಗೆಟ್ಟಿದೆ ಇದು. ಇವತ್ತು ಸುಮಾರು ಫಾರಿನ್ ಇನ್ವೆಸ್ಟ್ಮೆಂಟು ದೊಡ್ಡ ಇದೇನಾಗಿದೆ, ಅಮೇರಿಕಾ, ಇಂಗ್ಲೆಂಡು ಇದರಲ್ಲೆಲ್ಲ ಹೆಚ್ಚು ಕಡಿಮೆ ಮನೆಯಲ್ಲೇ ಒಂದು ವಾರ 15 ದಿವಸ ಇಟ್ಕೊಂಡು ತಿನ್ನೋ ಪದ್ಧತಿ ಇದೆ. ಬಟ್ ಇಲ್ಲಿ ರೆಫ್ರಿಜರೇಟಲ್ಲಿ ಇಟ್ಟಾಗ ಏನಾಗುತ್ತೆ, ಇಲ್ಲಿ ಟೆಂಪ್ರೇಚರೇ ಬೇರೆ, ಅದು ಎಲೆಕ್ಟ್ರಿಸಿಟಿ ಎಲ್ಲ ಹೋಗ್ತಾ ಇರುತ್ತೆ. ಸೊ ಅದಕ್ಕಂತ ಫಾರಿನ್ ಇನ್ವೆಸ್ಟ್ಮೆಂಟು ಹೋಟೆಲ್ಲು ದೊಡ್ಡ ಸ್ಟಾರ್ ಹೋಟೆಲ್ಗಳಿಗೆ ಬಂದು ಅದು ಕೂಡ ಇದು ಕಾರಣ. ಒಂದು ಕಡೆ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಅಂದರೆ ಇದೊಂದು ಉತ್ತಮವಾದಂಥ ಬೆಳವಣಿಗೆ ಅಂತಲೇ ಹೇಳ್ತೇನೆ. ಇದು ನಿರಂತರವಾಗಿ ಈ ಫುಡ್ದು ಕ್ವಾಲಿಟಿ, ಗುಣಮಟ್ಟದ್ದು ಅಥವಾ ಇದ್ರ ಬಗ್ಗೆ ನಿರಂತರವಾಗಿ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಚೆಕಪ್ ಮಾಡಬೇಕಾಗುತ್ತೆ. ಅಂದ ನಂತರ ಅದರಲ್ಲೂ ನಾನ್ ವೆಜಿಟೇರಿಯನ್ ತಿನ್ನೋರಲ್ಲೂ ಕೂಡ ಅಷ್ಟೇ, ಈ ಪೌಲ್ಟ್ರಿ ಮೇಲೂ ಕೂಡ ನಿಗಾ ವಹಿಸಬೇಕಾಗುತ್ತೆ. ಹಾರ್ಮೋನ್ಸ್ ಯಾರ್ಯಾರು ಬಳಸ್ತಾ ಇದ್ದಾರೆ ಅದಕ್ಕೂ ಕಡಿವಾಣ ಹಾಕಬೇಕಾಗಿದೆ. ಸೊ ಹೀಗಾಗಿ ಜನರಲ್ಲಿ ಅಂದರೆ ಇದರಿಂದ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನಿಸುತ್ತೆ, ಏನಪ್ಪ ನಮಗೆ ಸರಿಯಾದ ಊಟ ಸಿಗುತ್ತಾ ಇಲ್ವಾ ಇದು ಅಂದ್ಬಿಟ್ಟು. ಬಟ್ ಆದರೆ
ಎಲ್ಲ ಕಡೆನೂ ಇದೇ ಆಗುತ್ತೆ ಅನ್ನೋ ಭಯ ಬೇಕಾಗಿಲ್ಲ. ಆದರೆ ನಾವು ತಿನ್ನೋಂಥ ಆಹಾರವನ್ನು ನಾವೇ ಚೂಸ್ ಮಾಡ್ಕೋಬೇಕಾಗುತ್ತೆ. ಆಯಿಲ್ ಕಂಟೆಂಟ್ ಕಡಿಮೆ ಇರಬೇಕು, ಸ್ವಲ್ಪ ಸಾಲ್ಟ್ ಕಂಟೆಂಟ್ ಕಡಿಮೆ ಇರಬೇಕಾಗುತ್ತೆ. ಸೊ ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು. ಮತ್ತು ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೀತಕ್ಕಂಥ ಈ ಪ್ರದೇಶಗಳಲ್ಲೂ ಕೂಡ ನಿರಂತರವಾದಂಥ ಚೆಕಪ್ಗಳು ಆಗಬೇಕು, ಸಾಯಿಲ್ ಟೆಸ್ಟಿಂಗ್ ಆಗಬೇಕು. ಅಂಥ ತರಕಾರಿಗಳನ್ನ ಮಧ್ಯೆ ರ್ಯಾಂಡಮಾಗಿ ಚೆಕ್ ಮಾಡಬೇಕಾಗುತ್ತೆ.